ಜಾತಿ ಗಣತಿಯ ಬಗ್ಗೆ ರಾಜಣ್ಣ ಶಾಕಿಂಗ್ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿಎಂ ಆಗ್ತಾ ಆಗಿರುವಂತಹ ರಾಜಣ್ಣ ಜಾತಿ ಗಣತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜಾತಿ ಗಣತಿಯ ಬಗ್ಗೆ KN ರಾಜಣ್ಣ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ಮಾಡುವಂಥ ಒಂದು ಅಧಿಕಾರ ಇಲ್ಲ. ಆ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಮಾಜಿ ಸಚಿವ KN ರಾಜಣ್ಣ ಈ ರೀತಿಯಾದಂತಹ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಹೊರಗೆ ಬಂದ ಮೇಲೆ. ಜಾತಿ ಗಣತಿ ಎಲ್ರಿ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ ಇದು, ಸುಮ್ಮನೆ ಜಾತಿ ಗಣತಿ ಅಂತ ಹೇಳಿ ಜನರ ತಲೆ ಕಡಿಸ್ತಾ ಇದ್ದಾರೆ ಅಷ್ಟೇ. ಇವರೆಲ್ಲ ಸರ್ಕಾರ ತಲೆಯನ್ನು ಕಡಿಸ್ತಾ ಇದೆ. ಜಾತಿ ಗಣತಿ ಮಾಡೋ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ನಡೆಸಬೇಕು ಅದನ್ನು. ಸ್ವಾರ್ಥಕ್ಕೆ ನಾವು ಜಾತಿ ಹೆಸರುಗಳನ್ನು ಬಳಸಿಕೊಂಡು ಬದುಕ್ತಾ ಇದ್ದೀವಿ ಅಷ್ಟೇ. ಸಿಎಂ ಆಪ್ತ KN ರಾಜಣ್ಣ ಈ ರೀತಿಯಾದಂತಹ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ನಿಂದ ಹೊರಗೆ ಬಂದ ಮೇಲೆ. ರಾಜಣ್ಣ ಅವರ ಒಂದು ಮಾತು ಜೋರಾಗಿ ಬರ್ತಾ ಇದೆ ಸರ್ಕಾರದ ವಿರುದ್ಧ. ಅದು ಯಾಕೋ ಹೊರಗೆ ಬಂದ ಮೇಲೆ ಈ ರೀತಿಯಾಗಿ ಸಿಡಿದಿದ್ದಾರೆ. CM ಸಿದ್ದರಾಮಯ್ಯ ಅವರ ಆಪ್ತ ಇವರು ಮುಖ್ಯವಾಗಿ. ಆದರೆ ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜಾತಿ ಗಣತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜಾತಿ ಗಣತಿ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ಅಲ್ಲ, ಅದು ಕೇಂದ್ರ ಸರ್ಕಾರದ ಕೆಲಸ. ಜಾತಿ ಗಣತಿಯನ್ನು ನೀವು ಎಲ್ಲಿ ಮಾಡ್ತಾ ಇದ್ದೀರಿ? ಎಲ್ಲಿ ಜಾತಿ ಗಣತಿ ನಡೀತಾ ಇದೆ? ಜಾತಿ ಗಣತಿ ನಡೀತಾ ಇಲ್ಲ. ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಷ್ಟೇ ನಡೀತಾ ಇರೋದು. ಜನರದ ಒಂದು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಸುಮ್ಮನೆ ಜಾತಿ ಗಣತಿ ಅಂತ ಹೇಳಿ ಜನರ ಒಂದು ತಲೆಯನ್ನು ಕೆಡಿಸ್ತಾ ಇದ್ದಾರೆ ಇವರು. ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ, ಇದು ಸರಿಯಲ್ಲ. ಜಾತಿ ಗಣತಿ ಮಾಡುವಂಥ ಅಧಿಕಾರ ಏನೇ ಇದ್ರೂ ಕೇಂದ್ರ ಸರ್ಕಾರಕ್ಕೆ ಇದೆ, ಅವರು ಮಾಡಬೇಕು. ಇವರು ಯಾಕೆ ಮಾಡ್ತಾ ಇದ್ದಾರೆ? ನಾವೆಲ್ಲರೂ ಕೂಡ ಸ್ವಾರ್ಥಕ್ಕೆ ಜಾತಿಯ ಒಂದು ಹೆಸರುಗಳನ್ನು ಹೇಳ್ಕೊಂಡು ಬಳಸ್ಕೊಂಡು ಬದುಕ್ತಾ ಇದ್ದೀವಿ, ರಾಜಕಾರಣವನ್ನು ಮಾಡ್ತಾ ಇದ್ದೀವಿ, ಅಧಿಕಾರಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಷ್ಟೇ, ಜಾತಿಗಳ ಹೆಸರನ್ನು ಹೇಳ್ಕೊಂಡು. ಆದರೆ ಇದು ಸಮೀಕ್ಷೆ ಅಲ್ಲ, ಇದು ನಿಜವಾದ್ದು ಅಲ್ಲ. ಆ ಅಧಿಕಾರ ನಿಮಗಿಲ್ಲ, ರಾಜ್ಯ ಸರ್ಕಾರಕ್ಕಿಲ್ಲ. ಇದೇ ರಾಜ್ಯ ಸರ್ಕಾರದಲ್ಲಿದ್ದಾಗ ರಾಜಣ್ಣ ಅವರು ಇದ್ದಿದ್ದ ರೀತಿ ಬೇರೆ. ಅದೇ ಒಂದು ಸರ್ಕಾರದಿಂದ ಹೊರಗೆ ಬಂದಾಗ ಈಗ ರಾಜಣ್ಣ ಅವರು ಮಾತನಾಡ್ತಿರುವಂಥ ಒಂದು ಮಾತಿನ ವೈಖರಿಯೇ ಬೇರೆ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ಮಾಡ್ತಾ ಇದ್ದೀರಾ ಜಾತಿ ಗಣತಿ ಅಂತ? ನಿಮಗೇನು ಹಕ್ಕಿದೆ ಮಾಡೋಕ್ಕೆ? ನಿಮಗೇನು ಅಧಿಕಾರ ಇದೆ ಮಾಡೋಕ್ಕೆ? ಜಾತಿ ಗಣತಿ ನೀವು ಮಾಡ್ತಾನೇ ಇಲ್ಲ, ನೀವು ಮಾಡಲೂಬಾರ್ದು ಕೂಡ, ನಿಮಗೆ ಆ ಅಧಿಕಾರ ಕೂಡ ಇಲ್ಲ. ಈ ರೀತಿಯಾಗಿ KN ರಾಜಣ್ಣ ಅವರು ಮಾತನಾಡ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಈಗ ರಾಜಣ್ಣ. ಒಂದೊಂದೇ ವಿಚಾರದಲ್ಲಿ ಯಾವಾಗೆಲ್ಲ ಟೈಮ್ ಸಿಗುತ್ತೋ, ಯಾವಾಗೆಲ್ಲ ವಿಷಯಗಳು ಸಿಗುತ್ತೋ ಹಾಗೆಲ್ಲ ಮಾತನಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಜಾತಿ ಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾವೆಲ್ಲರೂ ಬರೀ ಜಾತಿ ಹೆಸರುಗಳನ್ನು, ಧರ್ಮದ ಹೆಸರುಗಳನ್ನು ಬಳಸ್ಕೊಂಡು, ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ಯಾವುದರಲ್ಲೂ ಸರಿಯಾದ ಕೆಲಸ ಆಗ್ತಾ ಇಲ್ಲ. ಹೀಗಂತ ಹೇಳಿ ಸರ್ಕಾರದ ವಿರುದ್ಧ ಗುಡುಗಿರುವಂಥದ್ದು ರಾಜಣ್ಣ. ಜಾತಿ ಸಮೀಕ್ಷೆ ಅನ್ನುವಂಥದ್ದು ಇದು ಸರಿಯಲ್ಲ, ಇದಕ್ಕೆ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಕ್ಕೆ, ನೀವು ಮಾಡಬಾರ್ದು ಅನ್ನೋ ರೀತಿಯಲ್ಲಿ KN ರಾಜಣ್ಣ ಮಾತಾಡಿರುವಂಥದ್ದು. CM ಆಪ್ತ ಆಗಿರುವಂಥ KN ರಾಜಣ್ಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.